ಗಣೇಶನಿಗೆ ಪ್ರಿಯವಾದ ರೆಸಿಪಿ ಅಂದರೆ ಮೋದಕ, ಸಿಹಿ ಕಡುಬು ಹಾಗೆ ಖಾರ ಕಡುಬು. ಇವತ್ತಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ತುಂಬ ಸುಲಭವಾಗಿ ಖಾರ ಕಡುಬು ಮಾಡೋದು ಅಂತ. ಸ್ನೇಹಿತರೆ, ಇವತ್ತು 3 ತರಹದ ಕಡುಬುಗಳನ್ನು ಹೇಳ್ಕೊಡ್ತೀನಿ. ಅಂದರೆ 3 ಮೆಥಡಲ್ಲಿ. ಅಂದರೆ ಮೌಲ್ಡ್ ಇದ್ದರೆ ಯಾವ ರೀತಿ ಮಾಡ್ಬೋದು, ಕೆಲವ್ರ ಮನೆಯಲ್ಲಿ ಮೌಲ್ಡ್ ಇರೋದಿಲ್ಲ, ಅವಾಗ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ತುಂಬಾ ಸುಲಭ, ಚೆನ್ನಾಗಿ ಕೂಡ ಇರುತ್ತೆ. ಈಸಿಯಾಗಿ ಬಿಗಿನಿಂಗ್ ಏನು ಬರೋದೇ ಇಲ್ಲ ಅಡುಗೆ ಅನ್ನೋರು ಕೂಡ ಈ ಮೆಥಡನ್ನು ನೋಡಿ ಸುಲಭವಾಗಿ ಕಲ್ತ್ಕೋಬಹುದು. ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳೇನು ನೋಡ್ಕೊಂಬರೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ರೆಸಿಪಿಯಲ್ಲಿ ಸುಲಭವಾಗಿ ಕಡುಬು ಯಾವ ರೀತಿ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳೇನು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ 1 ಕಪ್ನಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಗಿನ್ನ ಸ್ವಲ್ಪ ಕಡಿಮೆ ಕೊತ್ತಂಬರಿ ಸೊಪ್ಪು, ಒಂದೇ 1 ಕಡ್ಡಿಯಷ್ಟು ಕರಿಬೇವನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಲ್ಲದೆ ದಪ್ಪ ಗಾತ್ರದ 2 ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆ ನಂತರ ಹಸಿರು ಮೆಣಸಿನಕಾಯಿ ಒಂದು 6 ರಿಂದ 15 ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾವು ಖಾರ ಕಡಿಮೆ. 4 ಲವಂಗ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, ಒಂದು 6 ರಿಂದ 8 ಬೆಳ್ಳುಳ್ಳಿ. ಆ ನಂತರ 1/4 ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೀನಿ. 1 ಕಪ್ನಷ್ಟು ಕಡಲೆಬೇಳೆಯನ್ನು ಸುಮಾರು 2 ರಿಂದ 3 ಗಂಟೆಗಳ ಕಾಲ ಈ ರೀತಿ ನೆನೆಸಿ ಇಟ್ಕೋಬೇಕಾಗತ್ತೆ. ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಈ ಬೆಳ್ಳುಳ್ಳಿ, ಆನಂತರ ಈ ಹಸಿರು ಮೆಣಸಿನಕಾಯಿ, ಶುಂಠಿ ಇದಿಷ್ಟನ್ನು ಹಾಕಿ ಇದನ್ನ ಕೋರ್ಸ್ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಪೌಡ್ರ್ ಆಗಿದೆ, ನೋಡ್ತಿದ್ದೀರಲ್ಲ, ಈಗ ಪೌಡ್ರ್ ಆಗಿದೆ. ನೆಕ್ಸ್ಟ್ ಏನು ಮಾಡೋಣ, ಇದೇ ಮಿಕ್ಸಿ ಜಾರ್ಗೆ ನೆನೆಸಿ ಸೋರಾಕಿಟ್ಟಿರುವಂತಹ ಕಡಲೆಬೇಳೆಯನ್ನು ಹಾಕೊಂಡು ಇದನ್ನು ಕೋರ್ಸ್ ಪೌಡ್ರು ಅಂದರೆ ತರ್ತರಿಯಾಗಿ ಇದನ್ನು ರುಬ್ಕೊಂಡು ಬರ್ತೀನಿ. ಸ್ನೇಹಿತರೆ, ಯಾವಾಗಲೂ ನೀರನ್ನು ಸಂಪೂರ್ಣವಾಗಿ ಬಸಿಬೇಕು. ನೀರು ಬಸ್ತಿಲ್ಲ ಅಂತ ಅಂದರೆ ಒಂಥರ ಜಾಸ್ತಿ ನೀರಿನ ಅಂಶ ಜಾಸ್ತಿ ಆಗಿಬಿಡತ್ತೆ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಉಳಿದಿರೋಂಥ ಕಡಲೆಬೇಳೆಯನ್ನು ನಾನು ಇದನ್ನು ರುಬ್ಕೊಂಡು ಬಂದು ಒಂದು ಬೌಲ್ಗೆ, ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ತೀನಿ. ನೋಡಿ, ಈಗ ಎಲ್ಲ ಕಡಲೆಬೇಳೆಗಳನ್ನು ರುಬ್ಬಿ ತೆಗೆದುಕೊಂಡು ಬಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟನ್ನು ಹಾಕ್ತಾ ಹೋಗಬೇಕು ಸ್ನೇಹಿತರೆ. ನೋಡಿ, ಖಾರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ, ನೆನಪಲ್ಲಿರಲಿ. ಈಗ 1/4 ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, ಆನಂತರ ನಾನು ಹೇಳ್ದಂಗೆ 1 ಕಪ್ನಷ್ಟು ಸಬ್ಸಿಗೆ ಸೊಪ್ಪು, ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆನಂತರ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಉಪ್ಪನ್ನು ನೋಡಿ ಹಾಕೊಳ್ಳಿ ಸ್ನೇಹಿತರೆ. ಕೆಲವೊಮ್ಮೆ ಉಪ್ಪು ಜಾಸ್ತಿ ಹಾಕೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ. ಈವನ್ ನೀವಿನ್ನೇನು ನಾನು ಮಾಡ್ತೀನಿ ಅನ್ನೋ ಟೈಮಲ್ಲಿ ಉಪ್ಪಾಗಿ ಕಲಿಸಿದ್ರು ಕೂಡ ನಡೆಯುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೋಡಿ, ಈ ರೀತಿ ಉಂಡೆ ಆಕಾರದಲ್ಲಿ ಬರಬೇಕು. ಈಗ ಈ ರೀತಿ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆನಪಲ್ಲಿರಲಿ, ನೀರಿನ ಅಂಶ ಜಾಸ್ತಿ ಇರಬಾರ್ದು, ಚೆನ್ನಾಗಿ ಉಂಡೆ ಆಕಾರದಲ್ಲಿ ಬರಬೇಕು. ಆ ರೀತಿ ಇದೆ ಅಂದರೆ ನೀವು ಮಾಡೋವಂಥ ಖಾರ ಕಡುಬು ಅಥವಾ ಅಬೆ ಕಡುಬು ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ರೆಡಿ ಆಗಿದೆ. ನೆಕ್ಸ್ಟ್ ಏನು ಮಾಡೋಣ, ಒಂದು ಬೌಲನ್ನು ತೆಗೆದುಕೊಂಡು 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇದು ಮನೇಲೇ ಮಾಡಿಸಿರುವಂಥ ಅಕ್ಕಿ ಹಿಟ್ಟು. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಮೈದಾ ಯೂಸ್ ಮಾಡ್ತಾರೆ. ಮೈದಾ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ ಅಂಥೇಳಿ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಿಮ್ಮ ರುಚಿಗನುಸಾರವಾಗಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಚೆನ್ನಾಗಿ ಕುದೀತಿರುವಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 5 ಕಪ್ನಷ್ಟು ನೀರನ್ನು ನಾನು ಕುದಿಲಿಕ್ಕಿಟ್ಟಿದ್ದೆ. ಕೊತ ಅಂತ ಕುದೀತಿತ್ತು. ಆ ರೀತಿ ಕುದಿಬೇಕು ನೀರು. ಈ ರೀತಿ ಹಾಕ್ಕೊಳ್ತಾ ಚೆನ್ನಾಗಿ ಸ್ಪೂನಿನ ಸಹಾಯದಿಂದ ಕಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಕೈಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ನೀರನ್ನು ಹಾಕಿದ ನಂತರ ಸ್ವಲ್ಪ 2 ನಿಮಿಷ ಈ ರೀತಿ ಮುಚ್ಚಿಡ್ತೀನಿ. ಯಾಕಪ್ಪ ಅಂದರೆ ಅಬೆಗೆ ಹಿಟ್ಟು ಸ್ವಲ್ಪ ಮೆತ್ತುವಾಗಲಿ ಅಂತ. ಈಗ ಸುಮಾರು 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ವುಡನ್ ಸ್ಪೂನನ್ನೇ ಯೂಸ್ ಮಾಡ್ತಾ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಚೆನ್ನಾಗಿ ಮಿದಿಸ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ತುಂಬ ಸುಡುತ್ತಿದೆ, ಅದಕ್ಕೋಸ್ಕರ. ಇವನ್ ನೀವು ಕೈಯಲ್ಲಿ ನಿಮಗೆ ತಡೆಯೋ ಶಕ್ತಿ ಇದೆ ಅಂದರೆ ನೀವು ಕೈಯಲ್ಲೇ ಮಾಡ್ಬೋದು, ಅಥವಾ ಮುದ್ದೆ ಥರ ಕೂಡ ಮಾಡ್ಕೋಬೋದು. ಮುದ್ದೆ ಥರ ಮಾಡಿದ್ರೆ ಜಾಸ್ತಿ ಸ್ಟೀಮ್ ಮಾಡಿದಾಗ ಏನಾಗುತ್ತೆ, ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಮುದ್ದೆ ಥರ ಬೇಡ, ಇದೇ ಥರ ಮಾಡ್ಕೊಳ್ಳಿ. ಈಗ ನೋಡಿ, ಹಿಟ್ಟು ಒಂದು ಅದಕ್ಕೆ ಬರ್ತಿದೆ. ಈಗ ಕೈಯಿನ ಸಹಾಯದಿಂದ ನಾನು ನೀಟಾಗಿ ಮಿದ್ದಿಸ್ಕೊಳ್ತಾ ಕಲಿಸ್ಕೊಳ್ತೀನಿ. ನೀವು ನೋಡ್ಬೋದು ಸ್ನೇಹಿತರೆ, ಕೈ ಎಷ್ಟು ಕೆಂಪಾಗಿದೆ ಅಂತ. ಯಾಕಪ್ಪ ಅಂದರೆ ನೀರು ತುಂಬ ಬಿಸಿ ಇದೆ. ಹಾಗಾಗಿ ಈಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. 5 ನಿಮಿಷ ಇದನ್ನು ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಬನ್ನಿ ನೆಕ್ಸ್ಟ್ ಸ್ಟೆಪ್ ಎಲ್ಲ ಫಾಲೋ ಮಾಡ್ಕೊಂಡು ಬಂದ್ಬಿಡೋಣ.
ಇಡ್ಲಿ ಪ್ಲೇಟ್ಗೆ ಅಥವಾ ಈ ರೀತಿ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ಳೋಣ. ಯಾಕಪ್ಪ ಅಂದರೆ ನಾವು ಸ್ಟೀಮ್ ಮಾಡಿದಾಗ ಮೋದಕ ಇಟ್ಟಾಗ ಈ ಹಬೆ ಕಡುಬು ಅಥವಾ ಮೋದಕ ಏನಿದೆ ಅದು ಕಚ್ಕೊಂಡ್ಬಿಡುತ್ತೆ. ಹಾಗಾಗಿ ಈಗ ಬನ್ನಿ 5 ನಿಮಿಷ ಆಗಿದೆ. ಈಗ ನೀವು ನೋಡ್ತಿರ್ಬೋದು ಹಿಟ್ಟು ಕೂಡ ಚೆನ್ನಾಗಿ ಬಂದಿದೆ. ಈ ರೀತಿ ಒಂದು ಚಪಾತಿಗಿನ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹಿಟ್ಟನ್ನು ತೆಗೆದುಕೊಳ್ಳಿ. ಈಗ ನಾನು ಪ್ರೆಸ್ಸಿಂಗ್ ಮಿಷಿನನ್ನು ತೆಗೆದುಕೊಂಡಿದ್ದೀನಿ. ನೀವು ಪ್ಲೇಟ್ ಮೇಲಾದರೂ ಪ್ರೆಸ್ ಮಾಡ್ಕೋಬೋದು, ಕೈಯಲ್ಲಾದರೂ ತಟ್ಬೋದು. ಬಟ್ ನನಗೆ ಈ ಮೆಥಡ್ ತುಂಬ ಸುಲಭ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈಗ ನೋಡಿ ಎಣ್ಣೆ ಪೇಪರು ಅಥವಾ ಯಾವುದಾದ್ರೂ ಪೇಪರ್ಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸಮವಾಗಿ ಎಲ್ಲ ಕಡೆ ಒಂದೇ ಸೈಜಲ್ಲಿ ಬರುತ್ತೆ ಮತ್ತು ಗುಂಡೂರಕ್ಕೂ ಕೂಡ ಬರುತ್ತೆ, ಅಂದರೆ ರೌಂಡಾಗಿ ಕೂಡ ಬರುತ್ತೆ. ಈಗ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಿ ನೋಡಿ ಕಡಲೆಬೇಳೆದು ಸ್ಟಫಿಂಗು, ಅದನ್ನು ಮಧ್ಯದಲ್ಲಿ ಇಟ್ಕೊಳ್ತೀನಿ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಈ ರೀತಿ ಕ್ಲೋಸ್ ಮಾಡ್ಕೊಳ್ತೀನಿ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ತುಂಬ ಈಸಿ ಮೆಥಡ್ ನಾನು ತೋರಿಸ್ತಾ ಇರೋದು ಮತ್ತು ಪರ್ಫೆಕ್ಟ್ ಅಳತೆ. ಬಟ್ ಖಾರ ಮಾತ್ರ ನಾವು ತುಂಬ ಕಡಿಮೆ ಯೂಸ್ ಮಾಡೋದು. ಸೊ ಹಾಗಾಗಿ ನಾನು ಯಾವಾಗಲೂ ಖಾರ ಕಡಿಮೆನೇ ತೋರಿಸಿರ್ತೀನಿ. ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು. ಈಗ ನೋಡಿ ಈ ರೀತಿ ಕಂಪ್ಲೀಟಾಗಿ ಸೀಲ್ ಮಾಡ್ಕೊಳ್ಳಿ. ಈ ಸೈಡ್ಸ್ ಎಲ್ಲ ಏನಿದೆ ಇದನ್ನು ಸೀಲ್ ಮಾಡ್ಕೊಳ್ಳಿ. ನೋಡಿ ಇದು ಒಂದು ಮೆಥಡು. ಈಗ ಸೆಕೆಂಡ್ ಮೆಥಡಲ್ಲಿ ಏನು ಮಾಡ್ತೀನಿ, ಈ ರೀತಿ ಮೌಲ್ಡ್ ಇತ್ತು ಅಂದರೆ ಈ ಮೌಲ್ಡ್ಗೆ ಈ ರೀತಿ ಹಿಟ್ಟನ್ನು ಇಟ್ಕೊಳ್ಳಿ. ಆ ನಂತರ ನಾವು ಮಾಡಿರೋಂಥ ಸ್ಟಫಿಂಗ್ ಏನಿದೆ ಅದನ್ನು ಮಧ್ಯದಲ್ಲಿಟ್ಟು ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಪ್ರೆಸ್ ಮಾಡಬೇಡಿ ಆಯಿತಾ. ತುಂಬ ಜಾಸ್ತಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಾಗೋದಿಲ್ಲ. ಯಾಕಪ್ಪ ಅಂದರೆ ಹಿಟ್ಟನ್ನು ನಾವು ಜಾಸ್ತಿ ಬೇಯಿಸಿಲ್ಲ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಈಗ ಇದು ಮೂರನೇ ಮೆಥಡಲ್ಲಿ ನೋಡಿ ಈ ರೀತಿ ಮಾಡಿಕೊಂಡು ಆ ನಂತರ ನಾನು ಏನು ಮಾಡ್ತೀನಿ, ಹಿಟ್ಟನ್ನು ಈ ರೀತಿ ಮಧ್ಯದಲ್ಲಿಟ್ಟು ಜಸ್ಟ್ ಸೀಲ್ ಮಾಡ್ಕೊಳ್ತೀನಿ. ಈ ರೀತಿ ಸೀಲ್ ಮಾಡಿದಾಗ ತುಂಬ ಚೆನ್ನಾಗಿ ಹಿಟ್ಟು ಒಳಗಡೆಲ್ಲ ಬೇಯ್ಕೊಳ್ಳುತ್ತೆ. ನೋಡಿ ರೆಡಿ ಆಯಿತು. ಸೊ ಈಗ ನೋಡಿದ್ರಿ ಅಲ್ವಾ, 3 ಮೆಥಡಲ್ಲೂ ಕೂಡ ನೀವು ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಈಗ ಇದೇ ರೀತಿ ಮಾಡಿರುವಂತಹ ಎಲ್ಲ ಮೋದಕಗಳನ್ನು ನಾನು ಏನು ಮಾಡ್ತೀನಿ, ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ನೆನಪಲ್ಲಿರಲಿ, ತುಪ್ಪ ಸವರಿರುವಂಥ ಪ್ಲೇಟ್ಗೆ ನಾವು ಇಟ್ಕೋಬೇಕು. ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಬಟ್ಟೆಯಲ್ಲಿ ಸ್ಟೀಮ್ ಮಾಡ್ತಿದ್ರು. ಸೊ ಈಗ ನೋಡಿ ಮೋದಕ 3 ಥರನೂ ರೆಡಿಯಾಗಿದೆ. ಇದು ಕೂಡ ಇನ್ನೊಂದು ಮೆಥಡು, ನಾನು ಕರ್ಜಿಕಾಯಿ ಮುರಿನಲ್ಲಿ ಮಾಡಿ ತೋರಿಸಿದ್ದು. ಸೊ ಇದು ಕೂಡ ಆಗಿದೆ. ಇದನ್ನು ಕೂಡ ಇಡ್ಲಿ ಪ್ಲೇಟ್ಗೇನೆ ನಾನು ತುಪ್ಪ ಸವರಿದ್ದೀನಿ, ಅದಕ್ಕೆ ಈ ರೀತಿ ಇಟ್ಕೊಳ್ತಾ ಇದನ್ನು ಕೂಡ ಸ್ಟೀಮ್ಗೆ ಇಡ್ತೀನಿ. ನೋಡ್ತಿದ್ದೀರಲ್ಲ ಯಾವ ರೀತಿ ಆಗಿದೆ ಅಂತ. ಈಗ ಆಲ್ರೆಡಿ ನಾನು ಸ್ಟೀಮ್ಗೆ ಅಂತ ಸುಮಾರು 6 ನಿಮಿಷ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಅದ್ರ ಒಳಗಡೆ ಈ ಪ್ಲೇಟ್ಸನ್ನು ಇಡ್ತಾ ಹೋಗ್ತೀನಿ. ನೋಡಿ ಎಲ್ಲ ಪ್ಲೇಟ್ಗಳನ್ನು ಇಟ್ಟಿದ್ದೀನಿ. ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು 15ರಿಂದ 20 ನಿಮಿಷ ಬೇಕಾಗುತ್ತೆ ಸ್ನೇಹಿತರೆ. ಹಿಟ್ಟಿನ ಪ್ರಮಾಣ ದಪ್ಪ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ 2ರಿಂದ 3 ನಿಮಿಷ ವ್ಯತ್ಯಾಸ ಆಗುತ್ತೆ. ಮಧ್ಯ ಒಮ್ಮೆ ತೆಗೆದುಬಿಟ್ಟು ಈ ರೀತಿ ಮಗ್ಚ್ ಹಾಕ್ಕೊಳ್ತೀನಿ. ಮತ್ತೆ ಕ್ಲೋಸ್ ಮಾಡಿ ಈ ಸೈಡು ಕೂಡ ಬೇಯಿಸ್ಕೊಳ್ತೀನಿ. ನೋಡಿ ಈಗ ಒಂದೇ ಒಂದು ಓಪನ್ ಮಾಡಿ ಟೆಸ್ಟ್ ಮಾಡಿ ನೋಡ್ತೀನಿ. ಕೈಯಲ್ಲಿ ಮುಟ್ಟು ನೋಡಿದ್ರೆ ಕಚ್ಕೋಬಾರ್ದು, ಕೈಗೆ ಒಂಥರ ಅಂಟು ಥರ ಅನ್ನಿಸ್ಬಾರ್ದು. ಆ ರೀತಿ ಅಂಟಿಸ್ತಿಲ್ಲ ಅಂತ ಅನ್ನೋದಾದರೆ ಕರೆಕ್ಟಾಗಿ ಆಗಿದೆ ಅಂಥೇಳಿ. ಈಗ ಆಗಿದೆ, ಇದನ್ನು ಕೆಳಗಿಳಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಒಳಗಡೆ ಕೂಡ ಎಷ್ಟು ಕ್ರಮವಾಗಿ ಸಮಬದ್ಧವಾಗಿ ಬೆಂದಿದೆ ಅಂತ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ಹಬೆ ಕಡುಬು ಅಥವಾ ಮೋದಕ ಮಾಡೋದು ಅಂತ. ಖಾರ ಕಡುಬು ಅಂತ ಕೂಡ ಕರೀತಾರೆ ಇದನ್ನು. ಸ್ನೇಹಿತರೆ, ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ. ಸೊ ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.